ಆದಷ್ಟು ಇವತ್ತು ನಿಮಗೆ ಪೀನಟ್ ಬಟರ್ ಬಗ್ಗೆ ಕೆಲವು ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ಹೇಳ್ತೇನೆ ಆಯ್ತಾ. ಸೊ ಹೆಚ್ಚಿನ ಪೀನಟ್ ಬಟರ್ ಅಂತ ಏನಿಸ್ಕೊಂಡಿದ್ದಾರೆ, ಪೀನಟ್ ಬಟರ್ ಹಾಕಿರ್ತಾರೆ ಅಂದ್ರೆ ಬೆಣ್ಣೆ ಹಾಕಿ ಏನೋ ಮಾಡಿರ್ತಾರೆ ಅಂತ ಕೆಲವರು ಇನ್ನೂ ಡೌಟ್ ಇದೆ. ಹಾಗಲ್ಲ. ಸೊ ಪೀನಟ್ ಬಟರ್ ನೀವು ಮನೇಲೆ ಮಾಡ್ಬೋದು. ಹುರಿದ ನೆಲಗಡಲೆ ಉಂಟಲ್ಲ ಅದನ್ನ ತಗೊಳ್ಳಿ, ಅದ್ರ ಸಿಪ್ಪೆ ತೆಗೀರಿ, ಮಿಕ್ಸಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಆಗುವವರೆಗೆ ಗ್ರೈಂಡ್ ಮಾಡಿ. ಸೊ ನಿಮ್ಗೆ ಪೀನಟ್ ಬಟರ್ ಸಿಗುತ್ತೆ. ಹಸಿ ಕಡಲೆ ಯೂಸ್ ಮಾಡಬೇಡಿ, ಚಟ್ನಿ ಆಗುತ್ತೆ ಅಷ್ಟೇ. ಸೊ ಇದು ಸಿಂಪಲ್ ಪೀನಟ್ ಬಟರ್. ಸೊ ಪೀನಟ್ ಬಟರ್ ಫೇಮಸ್ ಆಗಿರೋದು ವೇಟ್ ಗೇನ್ ಶೇಕ್ಗಳಿಗೆ. ಸೊ ನೀವು ನೋಡಿರ್ಬೋದು ಮನೆಯಲ್ಲೇ ಮಾಡಿ ಪ್ರೋಟೀನ್ ಶೇಕ್. ನಾನು 1 ಸ್ಕೂಪ್ ಓಟ್ಸ್ ಹಾಕಿ, ಹಾಲು ಹಾಕಿ, 2 ಬನಾನಾ ಹಾಕಿ, 1 ಟೇಬಲ್ ಸ್ಪೂನ್ ಪೀನಟ್ ಬಟರ್ ಹಾಕಿ ಮನೆಯಲ್ಲೇ ವೇಟ್ ಗೇನ್ ಶೇಕ್ ಮಾಡಿ. ಇಂಥ ವಿಡಿಯೋಗಳು ತುಂಬಾ ಪಾಪ್ಯುಲರ್, ಜನರಿಗೆ ತುಂಬಾ ಇಷ್ಟ ಮನೆಯಲ್ಲೇ ಪ್ರೋಟೀನ್ ಶೇಕ್ ಮಾಡ್ಬೋದು ಅಂತ. ಆದ್ರೆ ನೀವು ಪ್ರೋಟೀನ್ ಬಯೋ ಅವೈಲಬಿಲಿಟಿ ಚಾರ್ಟ್ ನೋಡಿದ್ರೆ ಪೀನಟ್ ಇಂದ ಬರುವ ಪ್ರೋಟೀನ್ ಅಥವಾ ವೀಟ್ ನ ಗ್ಲೂಟನ್ ಇಂದ ಬರುವ ಪ್ರೋಟೀನ್ ಅದರ ಬಯೋ ಅವೈಲಬಿಲಿಟಿ ತುಂಬಾ ಕಡಿಮೆ, ಅಂದ್ರೆ ಅದರ ಅಬ್ಸಾರ್ಪ್ಷನ್ ತುಂಬಾ ಕಡಿಮೆ. ಸೊ ಪೀನಟ್ ಬಟರ್ ಇದರಲ್ಲಿ 100 ಗ್ರಾಮ್ ಅಲ್ಲಿ 30 ಗ್ರಾಮ್ ಪ್ರೋಟೀನ್ ನೆನೆಸ್ಕೊಳ್ಳುವ, ಮೇ ಬಿ ಅದರ 30-40% ಬಾಡಿ ಅಬ್ಸರ್ವ್ ಮಾಡ್ಬೋದು ಅಷ್ಟೇ. ಹಾಗಿರೋದ್ರಿಂದ ಪೀನಟ್ ಬಟರ್ ಒಳ್ಳೆ ಪ್ರೋಟೀನ್ ಸೋರ್ಸ್ ಅಲ್ಲ, ಆದ್ರೆ ಒಳ್ಳೆ ಫ್ಯಾಟ್ ಸೋರ್ಸ್. ಸೊ ನೀವು ಫ್ಯಾಟ್ ಸೋರ್ಸ್ ಆಗಿ ಯೂಸ್ ಮಾಡ್ಬೋದು. ಮತ್ತೆ ನೀವು ಸೂಪರ್ ಮಾರ್ಕೆಟ್ಗಳಲ್ಲಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಬೈ 1 get 1 ಇರುತ್ತೆ. ಅದರಲ್ಲಿ ಸ್ವಲ್ಪ ಪಾಮ್ ಆಯಿಲ್, ಸಾಲ್ಟ್, ಶುಗರ್ ಇರುತ್ತೆ. ಸೊ ಆದಷ್ಟು ಅನ್ಸ್ವೀಟನ್ಡ್ ವರ್ಷನ್ ಅನ್ನ ನೀವು ಟ್ರೈ ಮಾಡಿ. ಅಥವಾ ನೀವು ಗೇನಿಂಗ್ ಫೇಸ್ ಅಲ್ಲಿ ಇದ್ರೆ ಬೇರೆ ಬೇರೆ ಫ್ಲೇವರ್ ನ ಪೀನಟ್ ಬಟರ್ ಗಳನ್ನ ಕೂಡ ನೀವು ಯೂಸ್ ಮಾಡಬಹುದು. ಆದಷ್ಟು ವೇಟ್ ಲಾಸ್ ಮಾಡೋರು ಪೀನಟ್ ಬಟರ್ ಅನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂದ್ರೆ ಇದು ತುಂಬಾ ಕ್ಯಾಲೋರಿ ಡೆನ್ಸ್ ಆಗಿರೋ ಫುಡ್. ಸೊ 600 ಕ್ಯಾಲೋರೀಸ್ ಪರ್ 100 ಗ್ರಾಮ್ ಇರುತ್ತೆ, ತುಂಬಾ ಕ್ಯಾಲೋರಿ ಡೆನ್ಸ್. ಆಲ್ಮೋಸ್ಟ್ ಫ್ಯಾಟ್ ಗೆ ಈಕ್ವಲ್ ಆಗಿ ಕನ್ಸಿಡರ್ ಮಾಡಬಹುದು. ಮತ್ತೆ ಇದು ಎಷ್ಟು ತಿಂದ್ರು ಕೂಡ ನಿಮ್ಗೆ ಹಸಿವೆ ಹೋಗಲ್ಲ, ತೃಪ್ತಿ ಆಗಲ್ಲ, ಎಷ್ಟು ಬೇಕಾ ತಿನ್ಬೋದು. ಸೊ ಇನ್ ಜನರಲ್ ನಟ್ಸ್ ಹಾಗೆ ನೀವು ಎಷ್ಟು ಬೇಕಾ ತಿನ್ಬೋದು. ಹಾಗಿರೋದ್ರಿಂದ ಇದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಇನ್ ಕೇಸ್ ನೀವು ವೇಟ್ ಲಾಸ್ ಮಾಡೋರಾಗಿದ್ರೆ ಇನ್ ಜನರಲ್ ಆಗಿ ನೀವು ದಿನಕ್ಕೆ 1 ಸ್ಪೂನ್ 2 ಸ್ಪೂನ್ ತಗೊಳ್ಬಹುದು. ಪೀನಟ್ ಅಲರ್ಜಿ ಇದ್ದವರು ದಯವಿಟ್ಟು ಪೀನಟ್ ಬಟರ್ ಅನ್ನ ತಗೊಳ್ಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.